ಬಬಲೇಶ್ವರ ಮತಕ್ಷೇತ್ರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಗಳು ಇವತ್ತು ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ಇವತ್ತೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಬೆಂಬಲ ಸೂಚಿಸಕ್ಕಾಗಿ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಇವತ್ತೇನು ಬಸನಗೌಡರನ್ನ ಬಿಜೆಪಿ ಪಕ್ಷದವರು ಉಚ್ಚಾಟನೆ ಮಾಡಿದ್ರಲ್ಲ, ಇದು ಮಾಡಿದ್ದು ಒಳ್ಳೇದಾಗಿತ್ತು. ಯಾಕಂದ್ರೆ ಬಸನಗೌಡರು ಬರೇ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದ್ರು ಬಿಜೆಪಿ ಪಕ್ಷದಾಗಿದ್ದಾಗ. ಈಗ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಾರ, ಈಗ ಕರ್ನಾಟಕ ತುಂಬಾ ಬಸನಗೌಡರ ಅಭಿಮಾನಿಗಳೇ ಹೋಗ್ತಾರೆ. ಹಿಂದಿನ ದಿನಮಾನದಲ್ಲಿ ಬಸನಗೌಡರು ನಿಮಗೇನ್ ಮಾತಾಡಿದ್ರು? ಸತ್ಯವನ್ನ ಮಾತಾಡಿದ್ರೆ ನಿಮಗೇನು ಬೆಂಕಿ ಇಟ್ಟಂಗಾಗತ್ತೆ? ಕುಟುಂಬ ರಾಜಕಾರಣದಿಂದಲೂ ಮಾತಾಡಿದ್ದ ತಪ್ಪಾಯ್ತಾ? ಭ್ರಷ್ಟಾಚಾರ ಇಲ್ಲದ ಧ್ವನಿ ಎತ್ತಿದ್ದ ತಪ್ಪಾಯ್ತಾ? ಬಸನಗೌಡರು ಏನ್ ಪಕ್ಷದಿಂದ ಏನ್ ಮಾತಾಡಿದಾರೆ? ಬಿಜೆಪಿ ಪಕ್ಷದ ವಿರುದ್ಧ ಮಾತಾಡಿದ್ದಾರೆ, ನರೇಂದ್ರ ಮೋದಿ ಅವರ ವಿರುದ್ಧ ಮಾತಾಡಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ? ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು. ಕರ್ನಾಟಕದಲ್ಲಿ ಬಾಯಿ ಮಾಡ್ಕೋತಾರೆ ಇವರು ಬಿಜೆಪಿ ಅವರು. ಕುಟುಂಬ ರಾಜಕಾರಣಿಗೆ ನಾವು ಮನೆ ಹಾಕಂಗಿಲ್ಲ ಅಂತೇಳಿ. ಮತ್ತೆ ಯಡಿಯೂರಪ್ಪ ಏನ್ ಮಾಡಿದಪ್ಪ ನೀವು? ಯಡಿಯೂರಪ್ಪ ಎಷ್ಟು ಮಾಡೋಣ? ಯಡಿಯೂರಪ್ಪ ಒಬ್ಬನೇ ಸೈಕಲ್ ತುಳು ಪಕ್ಷ ಕಟ್ಟಿಲ್ಲ. ಅವ್ರ ಜೊತೆ ಬಹಳಷ್ಟು ಜನ ನಾಯಕರಿದ್ದಾರೆ. ಬಟ್ ಅಧಿಕಾರ ಅನುಭವಿಸಿದವ್ರು ಮಾತ್ರ ಯಡಿಯೂರಪ್ಪನವ್ರು ಮಾತ್ರ. ಯಡಿಯೂರಪ್ಪನ ಹಿರಿಯರಿದ್ದಾರೆ, ಅವ್ರ ಮೇಲೆ ನಮಗೂ ಗೌರವ ಇದೆ. ಎಷ್ಟು ಅಂತೇಳಿ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ನೀವು ಅನ್ಯಾಯ ಮಾಡ್ತೀರಿ? ಎಷ್ಟು ಜನ ಹಿಂದೂ ನಾಯಕರು ನೀವು ತುಳಿತೀರಿ? ಬಸನಗೌಡರು ಈಗ ಮನಸ್ಸು ಮಾಡಿದಾರೆ. ಅವ್ರೇನ್ ಹೇಳಿದ್ದಾರೆ? ಬಿಜೆಪಿ ಪಕ್ಷವನ್ನ ನಾನು ಕಟ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಪಕ್ಷದವ್ರು ನೆನಪಿಟ್ಕೋಬೇಕು, ಬಸನಗೌಡರನ್ನ ನೀವು ಬಹಳ ಗೌರವಪೂರ್ವಕವಾಗಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೋಬೇಕು. ಸೇರಿಸುವಂತೆ ಆದಲ್ಲೇ ನಿಮಗೆ ಉಳಿಗಾಲಿದೆ. ಬಸನಗೌಡರು ನೀವೇನಾದ್ರೂ ಬಿಜೆಪಿ ಕರ್ಕೊಳ್ಳಿಲ್ಲ ಅಂದ್ರೆ ಏನೂ ಅವಶ್ಯಕತೆ ಬೀಳಲ್ಲ. ಸಮಸ್ತ ಕರ್ನಾಟಕ ರಾಜ್ಯದ ಹಿಂದೂಗಳು ಬಸನಗೌಡರು ಪರವಾಗಿದ್ದಾರೆ. ಇವತ್ತು ನೋಡ್ರಿ, ಇಲ್ಲಿ ಹತ್ತಿದ ಬೆಂಕಿ ಮಹಾರಾಷ್ಟ್ರಕ್ಕೆ ಹೋಗಿ ಹತ್ತಿತ್ತು. ಮಹಾರಾಷ್ಟ್ರದ ಸಿಎಂ ಆದಂತವ್ರ ಫಡ್ನವೀಸ್ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಉಳಿಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನಿವಾರ್ಯ ಅಂತ ಹೇಳಿದ್ದಾರೆ. ಬಸನಗೌಡರು ಯಾವುದೇ ಜಾತಿಗೆ ಸೀಮಿತರಲ್ಲ. ಹಿಂದೂ ಸಮಾಜಕ್ಕೆ ಏನೇ ಅನ್ಯಾಯವಾದಾಗ ಹೋಗುವಂತ ಎದೆಗಾರಿಕೆ ಇರುವಂತ ನಾಯಕ ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಶಿವಮೊಗ್ಗದಲ್ಲಿ ಒಬ್ಬರ ಹಿಂದೂ ಹತ್ಯೆ ಆಯಿತು. ಎಲ್ಲಿ ಹೋಗಿದ್ರು ಯಡಿಯೂರಪ್ಪ ಕುಟುಂಬದವರು? ಬಿಜೆಪಿ ಅಂತ ಹೇಳ್ತಿರಲ್ಲ, ಈಗ ರಾಜ್ಯದಲ್ಲಿ ಹಿಡಿದಿತ್ತು ಬಿಜೆಪಿ ಪಕ್ಷ ಅಲ್ಲ, ಕೆಜೆಪಿ ಪಕ್ಷ, ಬಿಎಸ್ವೈ ಕುಟುಂಬದ ಪಕ್ಷ ಅಂತ ಹೇಳಬೇಕಾಗುತ್ತದೆ. ಮುಂದಿನ ದಿನಮಾನದಲ್ಲಿ ಬಸನಗೌಡ ಪಾಟೀಲ್ ಅವರು ತಗೊಳ್ಳಕ್ಕಂತ ನಿರ್ಣಯಕ್ಕಿಂತ ಮೊದಲೇ ಬಿಜೆಪಿ ವರಿಷ್ಠರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರ್ಕೋಬೇಕು. ಇದೇ ನಮ್ಮ ಸಹೋದರ ಹೇಳಿದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನಾದ್ರು ಪಕ್ಷ ಕಟ್ಟಿದೆ ಆದ್ರೆ ನಮ್ಮ ಬಬಲೇಶ್ವರ ಮತಕ್ಷೇತ್ರದ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. 25 ಲಕ್ಷ ಅಲ್ಲ, 50 ಲಕ್ಷ ಕೂಡಿ ನಾವು ಒಂದು ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಗುತ್ತದೆ. ಈಗ ಇಷ್ಟು ದಿನ ಯಾವ ನಾಯಿಗಳು ಮಾತಾಡ್ತಿದ್ದಿಲ್ಲ. ಈಗ ಬಿಜಾಪುರ್ನೇ ಕೆಲವು ನಾಯಿಗಳು ಮಾತಾಡಕತ್ತಾವ. ಎಷ್ಟು ದಿನ ಮಕ್ಕೊಂಡಿದ್ದವರಿಗೆ, ಎಷ್ಟು ದಿನ ಇದ್ದಿದ್ದಿಲ್ಲ, ಅವ್ರಿಗೆ ಗಡ್ಸ್ ಇದ್ದಿದ್ದಿಲ್ಲ. ಈಗ ಮಾತಾಡಕತ್ತಾರ ಅಂತ ಮಾತಾಡೋಂತವ್ರಿಗೆ ಏನು ಮಾತಾಡೋದು ಬೇಡ. ಅವ್ರಿಗೆ ನಾವು ಮತ್ತೆ ವಾಪಸ್ ಅವ್ರಿಗೆ ರಿಪ್ಲೈ ಕೊಟ್ರೆ ಅವ್ರು ದೊಡ್ಡವ್ರು ಹಾಕ್ಯಾರ. ಅವ್ರು ಮಾತಾಡ್ಕೋತ ಹಂಗ ಹೋಗ್ಲಿ, ನಮ್ ಗೌಡ್ರು ಕರ್ನಾಟಕ ತುಂಬಾ ಹಿಂಗ ಬೆಳ್ಕೋತ ಹೋಗ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಬಬಲೇಶ್ವರ ಮತಕ್ಷೇತ್ರದ ಹಿಂದೂಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ.